ಮಗಳು ಅಂತ ತಿಳ್ಕೊಳ್ಳಿ. ನಾನು ಯಾರಿಗೂ ಕೆಟ್ಟದ್ ಬಯಸಕ್ಕಿಲ್ಲ. ಸಂಕ್ರನ್ ಬಗ್ಗೆ ನನ್ಗೇನೂ ಗೊತ್ತಿಲ್ಲಮ್ಮ. ನನ್ನ ಕಣ್ಣಿಗೆ ಅವ್ನು ತೆಪ್ಪು ಮಾಡೋದ್ ಕಂಡಾಗ ಅದಕ್ಕೆ ನಾನು ಅವನ್ನ ಖಂಡಿಸ್ದೆ. ಆದ್ರೆ ಅವನು ಹಿಂಗ್ ಮಾಡ್ಕತ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ನನಗ್ ಸಂಸ್ಬಿಡಿಮ್ಮ. ಅಮ್ಮ, ನಾನು ನಿಮಗೆ ಮಾತು ಕೊಡ್ತೀನಿ. ಸಂಕ್ರನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವನಿಗೇನು ಆಗಕ್ಕಿಲ್ಲ, ನೀವು ಭಯ ಪಡಬೇಡಿ. ಅವನಿಗೇನು ಆಗಿಲ್ಲ ಕಣೆ ಕೆಸರಿನ ಕಮಲಿ. ಆಗೋದು ನಿನಗೆ. ನಿನ್ನ ಗೆಲ್ಬೇಕಂದ್ರೆ ಎಲ್ಲರೂ ನಿನ್ನ ಮೇಲಿಟ್ಟಿರೋ ನಂಬಿಕೆನ ಹೊಡಿಬೇಕು. ಮುಖ್ಯವಾಗಿ ಅನ್ನಪೂರ್ಣ ಅಜ್ಜಿ. ಈಗ ಅವರು ಒಳಗೋಗಿದ್ದಾರೆ. ಅವನು ನಾನು ಹೇಳ್ಕೊಟ್ಟಿರೋ ಹಾಗೆ ಅವ್ರ ಹತ್ರ ಹೇಳ್ತಾನೆ. ಅಜ್ಜಿ ದೃಷ್ಟಿಯಲ್ಲಿ ತಪ್ಪು ಮಾಡಿದ್ದು ನೀನೇ, ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನೇ ಅಂತ ಆಗುತ್ತೆ. ನೀನು ನನ್ನ ಜಾಗನ ಕಿತ್ಕೊಂಡ್ಯಲ್ಲ, ಈಗ ಅದನ್ನು ಹೇಗೆ ವಾಪಸ್ ಪಡ್ಕೋತೀನಿ ಅಂತ ನೋಡ್ತಾ ಇರ. ನಿಮ್ಮ ಮಗನ ಹತ್ರ ಮಾತಾಡಿದ್ದೀನಿ. ಅವನ ವಿದ್ಯಾಭ್ಯಾಸ ಫೀಸ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವನಿಗಿದ್ದಂಥ ತೊಂದರೆನ ಅವನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಈ ರೀತಿ ಮಾಡ್ಕೊಂಡಿದ್ದಾನೆ. ಈಗ ಅದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತಾಗಿದೆ. ಅದನ್ನು ಹೇಗೆ ವಿಚಾರಿಸ್ಬೇಕು ಅನ್ನೋದನ್ನು ನಾನು ನೋಡ್ಕೋತೀನಿ. ಈಗ ಸದ್ಯಕ್ಕೆ ನಿಮ್ಮ ಮಗನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಗೇನೇ ಬೇಕಂದ್ರೂ ನನ್ನನ್ನು ಭೇಟಿ ಮಾಡಿ. ಹೋಗಿಮ್ಮ, ನಿಮ್ಮ ಮಗನ ಹತ್ರ ಹೋಗಿ ಮಾತಾಡಿ. ಕಮಲಿ, ಅನಿಕಾ, ಇಬ್ರು ನನ್ನ ಜೊತೆ ಬನ್ನಿ. ಅಜ್ಜಿ, ಅಜ್ಜಿ, ನನ್ನ ಕ್ವಾಪನ ಅಜ್ಜಿ, ನೀವು ನಂತವ ಏನೂ ಮಾತಾಡಲಿಲ್ಲ ಅಂದ್ರೆ ನನ್ನ ಕೈಲಿ ತಡಿಯಕ್ಕಾಗಕ್ಕಿಲ್ಲ. ಮನೆಗೆ ಹೋಗಿ ಮಾತಾಡೋಣ ನಡಿ. ಅಜ್ಜಿ, ನಾನು ಯಾವತ್ತೂ ನೀವು ತಲೆ ತೆಗ್ಸೋ ಅಂತ ಕೆಲಸ ಮಾಡಕ್ಕಿಲ್ಲ. ನನ್ನ ಪ್ರಕಾರ ಮಹಾಜನನದು ಹೆಸರಲ್ಲ ಅಜ್ಜಿ, ಅದೊಂದು ಹೆಮ್ಮೆ. ಅದಕ್ಕೆ ಕಳಂಕ ತರುವಂತ ಕೆಲಸ ನಾನು ಮಾಡಲ್ಲ ಅಜ್ಜಿ, ಮಾಡಕ್ಕೂ ಇಲ್ಲ. ಇವಳಿಗೆ ಸಪೋರ್ಟ್ ಮಾಡೋ ಹಾಗೆ ನಾಟಕ ಮಾಡಿದ್ರೆ ಋಷಿಗೆ ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ. ಹೌದು ಅಜ್ಜಿ, ಕಮಲಿ ಹೇಳೋದು ಸರಿ ಇದೆ. ಆ ಹುಡುಗ ಏನೋ ಸಿಂಪತಿಗೋಸ್ಕರ ಹೀಗೆ ಮಾಡಿದ್ದಾನೆ. ದುಡ್ಡು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಕಮಲಿ ಮೇಲೆ ಕೋಪ ಮಾಡ್ಕೋಬೇಡಿ ಪ್ಲೀಸ್. ಮಾಡೋ ತಪ್ಪನ್ನ ದುಡ್ಡಿಂದ ಮುಚ್ಚಾಕೋದು ಇನ್ನೂ ದೊಡ್ಡ ತಪ್ಪು. ನಡೀರಿ ಕಾರ್ಗೆ.
ಮೇಡಮ್, ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಶಂಕರ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ನೀವು ಈಗ ತಾನೇ ಅವ್ರನ್ನ ಮೀಟ್ ಆಗಿ ಬಂದ್ರಿ, ಏನಾದರೂ ದುಡ್ಡು ಗಿಟ್ಕೊಂಡು ಡೀಲ್ ಮಾಡ್ಕೊಂಡ್ರಾ? ಕಾಲೇಜು ನಿಮ್ಮದೇ, ತಪ್ಪು ಮಾಡಿರೋದು ನಿಮ್ಮ ಮೊಮ್ಮಗಳೇ, ಇದಕ್ಕೇನು ಹೇಳ್ತೀರಾ? ನೀವು ಸೂಸೈಡ್ ಮಾಡ್ಕೊಳಕ್ಕೆ ನಿಮ್ಮ ಮೊಮ್ಮಗಳು ಕಮಲಿ ಕಾರಣ ಅಂತ ಇದ್ದಾರೆ, ನಿಜನಾ? ನಾನೀಗೇನು ಉತ್ತರ ಕೊಡಲ್ಲ, ಎಲ್ಲ ಸರಿ ಹೋಗುತ್ತೆ. ಈಸ್ ಆಲ್ ರೈಟ್. ದಾರಿ ಬಿಡಿ, ದಾರಿ ಬಿಡಿ ಪ್ಲೀಸ್, ದಾರಿ ಬಿಡಿ. ಗೌರಿ, ನೀನೇನು ಯೋಚನೆ ಮಾಡಬೇಡ, ಕಮಲಿಗೆ ಏನೂ ಆಗಲ್ಲ. ಇದರಲ್ಲಿ ಕಮಲಿದೇನು ತೆಪ್ಪಿಲ್ಲ ಕಣ್ರಿ. ಅವಳು ಯಾವತ್ತೂ ಬೇಕು ಅಂತವ ಯಾರ ಮನ್ಸಿಗೂ ನೋವು ಮಾಡ್ದವಳಲ್ಲ. ಅದು ನನಗೆ ಗೊತ್ತು ಗೌರಿ, ಇಡೀ ಕಾಲೇಜ್ ಕಮಲಿ ಪರವಾಗಿ ನಿಂತಿದೆ. ನೀನು ಯೋಚನೆ ಮಾಡಬೇಡ, ಆ ಹುಡುಗಂಗಾಗ್ಲಿ ಕಮಲಿಗಾಗ್ಲಿ ಏನೂ ಆಗಲ್ಲ. ಅಮ್ಮ ಹೋಗಿದಾರಲ್ಲ, ಅವ್ರು ನೋಡ್ಕೊಳ್ತಾರೆ. ನೋಡು, ಅಮ್ಮನೇ ಬಂದರು. ಅಮ್ಮ, ಏನಾಯ್ತಮ್ಮ? ಆ ಹುಡುಗ ಹೇಗಿದ್ದಾನೆ? ಭಯ ಪಡುವಂಥದ್ದು ಏನೂ ಇಲ್ಲ ಚಂದ್ರು. ಕಮಲಿ, ಯೋನವ ಇದಲ್ಲವಾ? ಗಾಬರಿ ಆಗಬೇಡ ಗೌರಿ, ಏನು ತೊಂದರೆ ಆಗಲಿಲ್ಲ. ಏನ್ ಇವರು ಇಷ್ಟೊಂದು ಕಾಮಾಗಿ ಮಾತಾಡ್ತಿದಾರಲ್ಲ? ಬರುವಾಗ್ಲೂ ಕಮಲಿಗೆ ಏನು ಬೈದಿಲ್ಲ. ಅಮ್ಮ, ಯಾಕೆ ಹಿಂಗೆ ಮಾಡಕ್ ಹೋದೆ ಕಮಲಿ? ಒಬ್ರು ಜೀವನನೇ ತಕ್ಕಳಂತ ನಿರ್ಧಾರ ತಗೊಳಂಗ್ ಮಾಡ್ಬಿಟ್ಟಲ್ಲ ನೋಡು. ಒಬ್ರು ಪ್ರಾಣಕ್ಕಿಂತ ದೊಡ್ಡದಿನ್ ಯಾವುದು ಇಲ್ಲ ಅಂತ ಅಜ್ಜಯ್ಯ ಹೇಳೋದನ್ನ ಮರ್ತ್ಬಿಟ್ಟೆ ನೀನು. ಗೌರಿ, ಇಲ್ಲ ಅತ್ತೆಮ್ಮ, ಇವಳಿಗೆ ಈಗ ಹೇಳಿದ್ರೆ ಇಲ್ದ ಹೋದ್ರೆ ಮುಂದೆ ಮತ್ತೆ ಇಂಥ ಕೆಲಸನ ಮಾಡ್ತಾಳೆ ಇವಳು. ಕ್ಷಮ್ಸವ, ನಾನು ಬೇಕು ಅಂತ ಮಾಡಲಿಲ್ಲ. ಹುಡುಗ ತೆಪ್ಪು ಮಾಡಿದ್ನ ಕೇಳೋಕೆ ಮೇಷ್ರವ್ರೆ, ನೀನ್ ಯಾಕೆ ಹಿಂಗ್ ಮಾಡಕ್ ಹೋದೆ? ಗೌರಿ ಇರು ಸ್ವಲ್ಪ. ಇದಕ್ಕೆಲ್ಲ ಕಾರಣ ಕಮಲಿ ಅಲ್ಲ, ಅನಿಕಾ. ಮಾ, ಇನ್ನೂ ಮಲಗಿಲ್ವಾ? ಯಾವಾಗ ಬಂದೆ ರಿಷಿ? ಆಸ್ಪತ್ರೆಯಲ್ಲಿ ಏನಾಯ್ತು? ನಥಿಂಗ್ ಟು ವರಿ ಮಾ, ಎಲ್ಲ ಸರಿ ಹೋಯಿತು. ಆ್ಯಕ್ಚುಲಿ ಇವನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ನು ಕಮಲಿ ಅವ್ರು ಹೊಡೆದ್ರು ಅಂತಲ್ಲ, ಅವನಿಗೇನೋ ಫೀಸ್ ಕಟ್ಟೋದಕ್ಕೆ ದುಡ್ಡಿರ್ಲಿಲ್ವಂತೆ. ಅದಕ್ಕೆ ಈ ಮೀಡಿಯಾ ಅವರು ಕಮಲಿ ಅವರು ಅವ್ನಿಗೆ ಹೊಡೆದಿದ್ದು ಹಾಗೆ ಅವ್ನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದು ಸೇರಿಸಿ ಇದಕ್ಕೆಲ್ಲ ಕಮಲಿ ಅವರೇ ಕಾರಣ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೆ. ಏನಾಯ್ತು ಮಾ?
ರಿಷಿ, ನಿನಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಕೋಪ ಯಾಕಮ್ಮ? ನೀವು ಕಮಲಿ ಅವ್ರನ್ನ ಬೈದ್ರಿ ಅಂತನ? ಇಲ್ಲಮ್ಮ. ಬನ್ನಿ. ಪ್ರೀತಿ ಇದ್ದ ಕಡೆನೆ ಕೋಪ ಇರೋದು ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಗೊತ್ತುಮ್ಮ, ಕಮಲಿ ಅವರಂದ್ರೆ ನಿಮಗೂ ಇಷ್ಟ ಅಂತ. ಈಗ ನಾವು ತಪ್ಪು ಮಾಡಿದ್ರೆ ನಿಮಗೆ ಕೋಪ ಬರಲ್ವಾ? ಹಾಗೆ ಇದನ್ನೆಲ್ಲ ಕಮಲಿ ಅವ್ರು ಅರ್ಥ ಮಾಡ್ಕೊತಾರಮ್ಮ. ನೀವಂದರೆ ಅವ್ರಿಗೆ ತುಂಬಾ ಗೌರವ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತುಂಬ ವಿಷಯಗಳಲ್ಲಿ ಕಮಲಿ ಅವರು ಅವ್ರು ಯೋಚನೆ ಮಾಡೋ ರೀತಿ, ಮತ್ತು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ನೇರವಾಗಿ ಹೇಳೋವಂಥ ಗುಣ ಎಲ್ಲ ನಿಮ್ಮ ಥರನೇಮ್ಮ. ಈ ಮನೆಗೆ ಕರೆಕ್ಟಾಗಿರೋ ಹುಡುಗಿನೇ ಇಲ್ಲ ರಿಷಿ, ಅವಳು ಯಾವತ್ತೂ ನಂತರ ಆಗೋಕ್ ಸಾಧ್ಯನೇ ಇಲ್ಲ. ನೀನು ಸರಿಯಾದ ಹುಡುಗಿನ ಆಯ್ಕೆ ಮಾಡಿಲ್ಲ ರಿಷಿ. ಅಮ್ಮ, ಅನಿಕಾ ಕಾರಣನಾ? ಹೌದು ಚಂದ್ರು. ಅಜ್ಜಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ ಹುಡುಗ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಬಿ ದ ರೀಸನ್? ಡ್ಯಾಡ್, ಅಜ್ಜಿ ಏನ್ ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ. ಹೇಗೆ ಅರ್ಥ ಆಗತ್ತೆ ಹೇಳು? ಚಿಕ್ಕ ವಯಸ್ಸಿಂದ ನಾನು ಹೇಳಿದ ಮಾತುಗಳನ್ನ ಕೇಳಿದ್ರೆ ತಾನೇ? ನೀನು ಕೇಳಿದ್ದೆಲ್ಲ ಆ ಕಾಮಿನಿ ಮಾತುಗಳನ್ನ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲದೆ ಎಲ್ಲ ಪರಿಸ್ಥಿತಿಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೋಬೇಕು ಅನ್ನೋ ಬುದ್ಧಿ ನಿನಗೆ ಬಂದಿರೋದು ಆ ಕಾಮಿನಿಯಿಂದ. ಅಜ್ಜಿ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ತಿದ್ದೀರಾ. ಆ ಹುಡುಗ ಸೂಸೈಡ್ ಅಟೆಂಪ್ಟ್ಗೆ ಕಾರಣ ಕಮಲಿ. ಅದನ್ನ ಈವನ್ ನ್ಯೂಸ್ ಚಾನೆಲ್ಸ್ ಹೇಳ್ತಿದ್ದಾರೆ. ಅನಿಕಾ, ಎಲ್ರನ್ನೂ ನಂಬಿಸೋ ಹಾಗೆ ನನ್ನ ಹತ್ರ ಪ್ರಯತ್ನ ಮಾಡಬೇಡ ನೀನು. ಅಜ್ಜಿ, ಇದ್ರಾಗ ಅನಿಕಂದ ಏನು ತೆಪ್ಪಿಲ್ಲ ಅಜ್ಜಿ. ಆ ಹುಡುಗಿ ತವ ಕೆಟ್ಟದಾಗ ನಡ್ಕೊಂಡ ಅಂತ ನಾನೇ ಅವನ ಮ್ಯಾಗ ಕೈ ಮಾಡಿದೆ. ಕಮಲಿ, ಇದಕ್ಕೆಲ್ಲ ಕಾರಣ ಇವಳೇ ಅಂತ ನಿನಗೆ ಗೊತ್ತಿದ್ರು ಸಹ ನೀನು ಇದೇ ಮಾತನ್ನೇ ಹೇಳ್ತಿದ್ದೆ. ನಿನಗೆ ಅಕ್ಕ, ತಂಗಿ, ಅಪ್ಪ, ಅಮ್ಮ, ಮನೆ, ಮರ್ಯಾದೆ ಅದ್ರ ಬಗ್ಗೆ ಕಾಳಜಿ ಇದೆ. ಆದರೆ ಈ ಸಲ ನಿಜ ನಿನಗೆ ಗೊತ್ತಿಲ್ಲ. ನಿನ್ನ ಪ್ರಕಾರ ನಿನ್ನಿಂದನೇ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು. ನಿನಗೆ ಮಾತ್ರ ಅಲ್ಲ, ಇಡೀ ಕಾಲೇಜ್ಗೆ ಕಾಣೋ ಹಾಗೆ ಪ್ಲಾನ್ ಮಾಡಿದ್ದು ಇವಳೇ. ಹೌದು ಕಮಲಿ, ನೀನು ಅವನು ಹೊಡೆದಿರೋದೇನೋ ನಿಜ. ಆದರೆ ಅವನು ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಇವಳೇ. ಅಜ್ಜಿ, ನೀವಾಗೆ ಏನೋ ಸೃಷ್ಟಿ ಮಾಡಿ ನನ್ನ ಮೇಲೆ ತಪ್ಪು ಹೇಳ್ಬೇಡಿ. ಮುಚ್ಚು ಬಾಯ್.
ನಾನಾಗೆ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ. ನನಗಿದನ್ನು ಹೇಳಿದ್ದೆ ಆ ಹುಡುಗ. ಆ ಹುಡುಗ ನಿನ್ನ ಹತ್ರ ಬಂದು ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡಿ, ಹಾಗೆ ಕಮಲಿನ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನೀನು ಅವನ್ನ ರ್ಯಾಗ್ ಮಾಡಿ ಅವನ್ನ ಈ ಪರಿಸ್ಥಿತಿಗೆ ತಂದಿದ್ಯಾ? ನಾನು ಅವನ ಹತ್ರ ಮಾತಾಡೋದಕ್ಕೆ ಒಳಗಡೆ ಹೋದಾಗ ಬರೀ ಸಾಂತ್ವನ ಹೇಳಿ ಬರಲಿಲ್ಲ, ನಿಜ ಏನು ಅಂತ ತಿಳ್ಕೊಂಡೇ ಬಂದಿದ್ದೀನಿ ಅನಿಕಾ. ಇಷ್ಟೆಲ್ಲ ಕಮಲಿ ಕೆಟ್ಟ ಹೆಸರು ಬರಬೇಕು ಅಂತಾನೆ ಮಾಡಿದ್ಯಾ ಅನಿಕಾ? ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಕಾರಣಕ್ಕೂ ರ್ಯಾಗಿಂಗ್ನ ಸಪೋರ್ಟ್ ಮಾಡಲ್ಲ. ನನ್ನ ಮೊಮ್ಮಗಳು ಅನ್ನೋ ಕಾರಣಕ್ಕೆ ನೀನು ಏನು ಬೇಕಾದರೂ ಮಾಡ್ಬೋದು ಅಂತ ನೀನು ಅಂದ್ಕೊಂಡಿದ್ರೆ ನೀನು ನಿಮ್ಮ ಅಮ್ಮಮ್ಮನ ಥರ ರೂಮಲ್ಲಿ ಕೂತ್ಕೋಬೇಕಾಗತ್ತೆ. ಹುಷಾರ್. ಕುಂತ್ಕೊಂಡ್ರೆ ಗೊತ್ತೇ ಆಗಕ್ಕಿಲ್ಲ. ನಿಂಗಿ ನಾ ಮಲಗ್ ತಿನ್ಕಣವಿ. ಕಮಲಿ, ಅಪ್ಪಯ್ಯ ಬನ್ನಿ. ಅಪ್ಪಯ್ಯ ಮಲಗಿದ್ದೆ ಪುಟ್ಟ, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಅಪ್ಪಯ್ಯ, ಬನ್ನಿ. ನಡೆದಿದ್ದು ನೆನ್ಸ್ಕೊಂಡು ಬೇಜಾರು ಮಾಡ್ಕೋಬೇಡ. ಅನಿಕಾ ಬೆಳ್ತಿರೋ ರೀತಿನೇ ಹಾಗೆ, ಎಲ್ಲದಕ್ಕೂ ಹಠ, ಬೇರೆಯವ್ರ ಮೇಲೆ ಅಸಡ್ಡೆ. ನಂಗೆ ಅರ್ಥ ಆಯ್ತೈತೆ ಅಪ್ಪಯ್ಯ. ಚಿಕ್ಕ ವಯಸ್ಸಿಂದನೂ ಅವಳು ಒಬ್ಳೆ ಬೆಳೆದವಳು. ದಿಢೀರಂತ ಅವಳ ಸುತ್ತಮುತ್ತ ಈಟೊಂದು ಬದಲಾವಣೆ ಆದಾಗ ಎಂಥವ್ರಿಗಾಗ್ಲಿ ಕಷ್ಟ ಆಯ್ತೈತೆ ಅಪ್ಪಯ್ಯ. ಆದ್ರೂ ನನ್ನ ಮ್ಯಾಗ ಕೆಟ್ಟ ಹೆಸರು ಬರಬೇಕು ಅಂತ ಅನಿಕಾ ಇದನ್ನೆಲ್ಲ ಮಾಡವಳೆ ಅಂತ ನಂಗೆ ಅನ್ಸಕ್ಕಿಲ್ಲ ಅಪ್ಪಯ್ಯ. ಅವಳೇನೋ ಹುಡುಗಾಟದಲ್ಲಿ ಆ ಹುಡ್ಗಂಗೆ ರ್ಯಾಗಿಂಗ್ ಮಾಡವಳೆ. ಇಂಥ ಅನಾಹುತ ಆಯ್ತೈತೆ ಅಂತ ಅವಳಿಗೂ ಗೊತ್ತಿರಕ್ಕಿಲ್ಲ. ಅಜ್ಜಿ ಬೇರೆ ಸ್ಯಾನೆ ಬೈದ್ಬಿಟ್ರು. ಪಾಪ ಅಪ್ಪಯ್ಯ. ನಿನ್ ಮುಗ್ಧತೆಗೆ ಮೆಚ್ಚೋದು, ಬುದ್ಧಿ ಹೇಳೋದು ಗೊತ್ತಾಗ್ತಾ ಇಲ್ಲ ಪುಟ್ಟ. ನೀನ್ ಯೋಚನೆ ಮಾಡೋ ಥರ ಎಲ್ಲರೂ ಇದ್ದಿದ್ರೆ ಜಗತ್ತು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದರೆ ನಾವು ಅಂದ್ಕೊಳ್ಳೋಷ್ಟು ಜನ ಒಳ್ಳೆಯವರಲ್ಲ ಅಮ್ಮ. ಮಲ್ಕೋ ಕಮಲಿ. ಪರವಾಗಿಲ್ಲ ಅಪ್ಪಯ್ಯ. ಮಲ್ಕೋ ಮಗಳೇ. ಅಯ್ಯೋ ಪರವಾಗಿಲ್ಲ, ಹೇಳಿ ಅಪ್ಪಯ್ಯ. ಅದು ರಮೇಶ್ ಫೋನ್ ಮಾಡಿದ್ರು. ಏನಂದ್ರಪ್ಪಯ್ಯ? ನಾನಲ್ಲಿಗೆ ಹೋದಾಗ್ಲೇ ಹಿಂಗೆಲ್ಲ ಆಗ್ಬೇಕಿತ್ತ? ಛೇ, ನಾನು ಅವ್ರ ಮನೆಗೆ ಹೋಗಿದ್ದೆ ತೆಪ್ಪಾಗೋಯ್ತಾ? ತಾರಾ ಮೇಡಮ್ ಬೇರೆ ಬೇಸರ ಮಾಡ್ಕೊಂಡಿದ್ರು. ಈಗ ನಂಗೆ ಅವ್ರ ತವ ಹೆಂಗೆ ಸಮಯ ಕೇಳಬೇಕೋ ನಂಗೆ ಅರ್ಥ ಆಯ್ತಿಲ್ಲ. ಇಲ್ಲ ಕಂದ, ರಮೇಶ್ ಹೇಳಿದ್ದೇ ಬೇರೆ. ನಿನ್ನ ಬಗ್ಗೆ ರಮೇಶ್ ಒಳ್ಳೆ ಮಾತಾಡಿದ್ರು. ನಿಮ್ಮ ಮಗಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಟ್ಲೀಸ್ಟ್ ಒಂದು ಸಲ ಅದನ್ನ ಮಾಡಿಲ್ಲ ಅಂತನೋ ಅಥವಾ ಮಾಡಿರೋದನ್ನ ಹೇಗೆ ಮುಚ್ಚಾಕ್ಬೇಕು ಅಂತನೋ ಪ್ರಯತ್ನ ಪಡ್ತಾ ಇದ್ರು. ಆದರೆ ನಿಮ್ಮ ಮಗಳು ಗ್ರೇಟ್ ಚಂದ್ರು ಅಂದ್ರು. ಇಷ್ಟು ಪ್ರಾಮಾಣಿಕತೆನ ನಾನು ಯಾರಲ್ಲೂ ನೋಡಿಲ್ಲ ಅಂತ ಹೇಳಿದ್ರು. ಅಪ್ಪಯ್ಯ, ತಾರಾ ಮೇಡಮ್ ಏನಂದ್ರಂತೆ? ಅವರು ಗೊತ್ತಿಲ್ಲ ಮಗಳೇ, ಹೀಗೆ ಅನ್ಕೊಂಡಿರ್ತಾರೆ. ಜನರನ್ನ ದುಡ್ಡಿಂದ ಸಕ್ಸಸ್ಸಿಂದ ಮೆಚ್ಚೋದು ತುಂಬ ಸುಲಭ. ಆದರೆ ಈ ಪ್ರಾಮಾಣಿಕತೆ ಇದೆಯಲ್ಲ, ಅದರಿಂದ ಮೆಚ್ಚೋದು ತುಂಬ ಕಷ್ಟ ಅಮ್ಮ. ಅದನ್ನ ನೀನು ಮಾಡ್ತಾ ಇದೆಯಾ. ಅಪ್ಪ ಆದವನಿಗೆ ಇನ್ನೇನು ಬೇಕೇಳು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕಮಲಿ. ನೀನು ಎಲ್ಲ ನಿಮ್ಮ ಅಜ್ಜಿ ಥರನೇ. ಅನ್ಪೂರ್ಣಮ್ಮ ಅಜ್ಜಿನ? ಇನ್ಯಾರು? ಕಾಲೇಜಲ್ಲಿ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಅವರು ಅಷ್ಟೇ ಮೊದಲು ಆ ಹುಡುಗನ ನೋಡಬೇಕು ಅಂತ ಹೋದ್ರು. ತನ್ನ ಮೊಮ್ಮಗಳು ಮಾಡಿದಾಳೆ, ಇದನ್ನು ಹೇಗೆ ಮುಚ್ಚಾಕ್ಬೇಕು ಅಂತ ಅವ್ರಿಗೆ ಯೋಚನೆ ಬರಲಿಲ್ಲ. ನೀನು ಹಾಗೆ ಮಾಡಿದ್ಯಾ. ಕೈ ಕೆಳಗಡೆ ಇರೋ ಮಚ್ಚೆಯಿಂದ ಹಿಡಿದು ನಿನ್ನ ನಡತೆ,
ಗುಣ ಇದನ್ನೆಲ್ಲ ನೋಡಿದ್ರೆ ನಿನ್ ಮಿನಿ ಅನ್ನಪೂರ್ಣನೇ. ಅಪ್ಪಯ್ಯ ಅನಿಕಾ ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೊತಾಳೆ. ಅವಳಿಗೆ ನೀನ್ ಮಿನಿ ಕಾಮಿನಿ ಅಂತ ಹೇಳಿ ಸಮಾಧಾನ ಮಾಡ್ತೀನಿ. ಸರಿ, ನೀ ಮಲ್ಕೊ. ಗುಡ್ ನೈಟ್ ಮಗಳೇ. ಗುಡ್ ನೈಟ್ ಅಪ್ಪಯ್ಯ.